ಸ್ಟಿಲ್ ವಿ ಹ್ಯಾವ್ ಅ ಚಾನ್ಸ್ ಅಂತ ಅಲ್ವಾ ಸರ್ ನೀವು ಹೇಳೋದೊಂದು ಆಶಾಭಾವನೆ ಅಲ್ವಾ? ಖಂಡಿತ ಒಂದು ಆಶಾಭಾವನೆ. ಇಲ್ಲ ಏನೋ ಮಾಡ್ಬೋದಲ್ವಾ, ಟ್ರೈ ಮಾಡ್ಬೋದಲ್ವಾ, ಶುರು ಆಗ್ಬೇಕು. ಅಲ್ಲ ಈಗ ನೀವು ಕೂಡ ಈ ಮುಂಚೆ ಈ ಡಿಸ್ಕಷನ್ ನಮ್ಗೇನಿದು ಹೊಸ ಡಿಸ್ಕಷನ್ ಅಲ್ವಾ ಸರ್? ಆದ್ರೂ ಹೊಸ ಡಿಸ್ಕಷನ್ ಯಾಕೆ ಅಂತ ಹೊಸದೇ, ಕರೆಕ್ಟ್. ಈಗ ನಾವು ನಿರೀಕ್ಷೆ ಮಾಡುವ ಹಾಗೆ ಒಬ್ಬ ಅಭ್ಯರ್ಥಿ ಏನಾದ್ರು ಬರ್ಬೇಕು ಅಂದ್ರೆ ಬುದ್ಧ ಬಸವಣ್ಣನೇ ಬರ್ಬೇಕು. ಮತ್ತೆ ನೋಡಿ again ಅದೇ ಹೇಳಿದ್ ನಾನು, ಏನ್ ಗೊತ್ತಾ, ಒಂದು ನಾವು ಆ ಲೆವೆಲ್ ಕೊಟ್ಟಾಗ್ತೀವಿ. ಏನ್ ಹೇಳಿ ರೀ, ನೀವ್ ಬಿಡ್ರಿ ಹಂಗಾರೆ ಒಬ್ಬ ವಿವೇಕಾನಂದ ಬರ್ಬೇಕು, ಒಬ್ಬ ಬುದ್ಧ ಇದು ಅಲ್ಲ ಸರ್. ನೀವು ಹೇಳ್ತಾರೆ ಈಗ ಎಲ್ರಿಗೂ ನೀವು ಹೇಳ್ತಾ ಇರೋ ಕಾನ್ಸೆಪ್ಟ್ ಮೇಲೆ ಯಾರಿಗಾದ್ರೂ ಬೇಜಾರ್ ಇದೆಯಾ? ಇಲ್ಲ. ಯಾರಾದ್ರೂ ಅಪ್ರಿಶಿಯೇಟ್ ಮಾಡದೇ ಇದ್ದಾರಾ? ಇಲ್ಲ. ಎಲ್ರು ಕೂಡ ಸಿದ್ಧಾಂತ ಸೂಪರ್ ಸರ್, ನಿಮ್ಮ ಐಡಿಯಾಲಜಿ ಸೂಪರ್ ಸರ್ ಅಂತಾನೆ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಇಸ್ ಮಿಸ್ಸಿಂಗ್ ಪಾರ್ಟ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅಲ್ವಾ ಸರ್? ಸಣ್ಣ ರೆಸ್ಪಾನ್ಸಿಬಿಲಿಟಿ. ಅದು ಏನ್ ಹೇಳ್ತಾರೆ ಗೊತ್ತಾ, ಎಲ್ರು ನೀವೇ ಮಾಡ್ರಿ, ನಾವು ಕೂತಿರ್ತೀನಿ ಮನೇಲಿ ಅಂತ ಹಂಗೆ. ಹೌದು, ನನ್ನ ಕರ್ತವ್ಯ ನಾನ್ ಮಾಡ್ತೀನಪ್ಪ, ನೀವು ಮಾಡಿ. ನೀವ್ ಮಾಡ್ಬೇಕಾ ಸಣ್ಣ ವಿಷಯ, ಇದು ಕರೆಕ್ಟ್ ಅನ್ಸ್ಬೇಕು ಫಸ್ಟ್ ನಿಮ್ಗೆ. ಅನ್ಸಕ್ ಮುಂಚೆ ಇನ್ನೊಬ್ರಿಗೆ ಹೇಳಕ್ ಹೋಗ್ಬಿಡಿ. ಲೆಟ್ ಅಸ್ ಅನಲೈಸ್. ನಾನು ಅದೇ ಹೇಳ್ತಿರೋದು, ಎಕ್ಸ್ಪ್ಲೋರ್ ಇಟ್. ಈಗ ಎರಡೂ ಇದೆ. ನಾನು ಅದಕ್ಕೆ ಮತ್ತೆ ಟೀ ಅಂಗಡಿಗೆ ಬರ್ತೀನಿ. ಒಂದ್ ಕಡೆ ಫುಲ್ ಇನ್ಫ್ಲೂಯೆನ್ಸ್ ಆಗಿರೋಂಥದ್ದು, ಏನ್ ಹೇಳಿ, ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಆಗಿರೋಂಥದ್ದು ಒಂದಿದೆ. ಏನ್ ಹೇಳಿ, ಒಂದಿದೆ, ಒಂದು ಯಾರು ಗೊತ್ತಾ ಬಂದ್ ಮಾಡಿರೋದು, ದೊಡ್ಡ ವ್ಯಕ್ತಿ ಬಂದು ಹೋಟ್ಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದ್ ಲೆಗಸಿ. ಅದು ಒಂದು ದೊಡ್ಡ, ಅವ್ನು ಯಾವ್ದೋ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋನು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ನು ಯಾರೋ ಹಿಂದೆ ಮಹಾರಾಜರದ್ದು ವಂಶದಲ್ಲಿ ಇದ್ದವರು ಒಂದು ಟೀ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಅವ್ರ ವಂಶಸ್ತ್ರ ಎಲ್ಲ ಮಾಡ್ಬಿಟ್ಟಿದ್ದಾರೆ ಈಗ. ಅಲ್ಲಲ್ಲ, ಒಬ್ರು ಮಾಡಿದಾರ. ನಿಮ್ಗೆ ಅದು ದೊಡ್ಡ ವಿಷಯ. ಇವಾಗ ಅವ್ರು ಬಂದ್ ಮಾಡಿದಾರ ಅನ್ನೋದು ಟೀ ಬಿಟ್ಬಿಡ್ತೀರಾ ನೀವು? ಯಾರು ಗೊತ್ತೇನ್ರಿ ಮಾಡಿರೋ ಪ್ರಾಡಕ್ಟ್ ಆಯ್ತು, ಲೆಗಸಿ ಬಂತು. ಅಲ್ಲ, ನಾವ್ ಅಂದ್ರೆ ಸರ್ ಅದನ್ನೇ ಮಾಡ್ಬೇಕಾಗಿದೆ. ಈಗ ಇಷ್ಟು ಈ ವಿಚಾರ ಹೇಳ್ತಾ ಇದ್ರು, ನಾವ್ ಹೆಂಗೆ ಈ ಇನ್ಫ್ಲೂಯೆನ್ಸ್ ಹೆಂಗೆ ಅರ್ಥ ಮಾಡ್ಕೋಬೇಕು, ಅಥವಾ ಹಿಂಗೆ ಇನ್ನೂ ರೀಚ್ ಆಗ್ಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಅದನ್ನೇನ್ ಹೇಳ್ತಿರೋದು, ನೀವು ಇಮಿಡಿಯೇಟ್ ಡಿಸಿಷನ್ ತಗೋಬಾರ್ದು ಅಂತ ನಾನು ಹೇಳ್ತೀನಿ. ಹೆಂಗೆ ಡಿಸಿಷನ್ ಬೇಗ ಬಂದಾಗ ಏನಾಗುತ್ತೆ, ನಾವು ತಪ್ಪು ಮಾಡ್ತೀವಿ. ಓಕೆ, ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ನಾನು ಹೇಳ್ತಿರೋದು. ಡಿಸಿಷನ್ ತಗೊಳಕ್ ಮುಂಚೆ ಅನಲೈಸೇಷನ್ ಬೇಕಾಗುತ್ತೆ. ಆಯ್ತು, ಏನ್ ಹೇಗೆ ಸರ್ ನೀವು ಏನ್ ಹೇಳಕ್ ಹೊರಟಿದ್ರೆ ಹೇಳಿ ಸರ್. ಕೇಳಿ ಒಂದ್ ನಿಮಿಷ. ಇವಾಗ ನಾನು ಹೇಳದ್ನಲ್ಲ, ಇವಾಗ ಯಾವ್ದೋ ಒಂದ್ ಯಾರೋ ಒಬ್ಬ ವ್ಯಕ್ತಿ ಹೇಳ್ತೀನಿ ಅನ್ಕೊಳ್ಳಿ, ಯಶ್ ಅವ್ರು ಚೆನ್ನಾಗಿ ನಿಮ್ ಜೊತೆನೆ ಮಾತಾಡ್ತಾ ಹೇಳಿದ್ರು. ಅಲ್ಲ ರೀ, ಅಟ್ಲೀಸ್ಟ್ ಕೇಳಿ ಫಸ್ಟ್ ಆಫ್ ಆಲ್ ಏನದು ಅಂತ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಸ್ವಲ್ಪ ಅನಲೈಸ್ ಮಾಡಿ, ಏನಿದು ಹಿಂಗಾಗತ್ತಾ ನೋಡಿ. ನೋಡ್ದೇನೆ ನೀವು ಡಿಸೈಡ್ ಮಾಡ್ಬಿಟ್ರೆ ಅದೆಲ್ಲ ಆಗಲ್ಲ ರೀ ಅನ್ನೋದು. ಐ ಟು ಡೋಂಟ್ ಅಗ್ರಿ ವಿತ್, ಕರೆಕ್ಟ್, ಯು ಆರ್ ರೈಟ್. ಅಷ್ಟೇ, ಇನ್ನೇನಿಲ್ಲ. ಎನಿಥಿಂಗ್, ಯಾರೇ ಬರ್ಲಿ, ಯಾವ್ದೋ ಪಕ್ಷ ಬರ್ಲಿ, ಯಾರೇ ಬರ್ಲಿ, ಯಾರೇ ಒಂದ್ ವಿಚಾರ ಹೇಳಿ, ನಿಮ್ ಮಗು ಒಂದ್ ವಿಚಾರ ಹೇಳಿ, 2 ನಿಮಿಷ ತಾಳ್ಮೆಯಿಂದ ಕೇಳಿ. ಇಮಿಡಿಯೇಟ್ ನಾನು ಡಿಸಿಷನ್ ತೊಗೊಳೋದಿದೆಯಲ್ಲ, ಅದು ಏನಾಗುತ್ತೆ, ಒಂದು ಮೂರ್ಖತನ ಆಗುತ್ತೆ, ಇನ್ನೊಂದು ಅಹಂಕಾರ ಆಗುತ್ತೆ. ಕರೆಕ್ಟ್. ಅಲ್ಲ ಸರ್, ನಾನ್ ಕೇಳೋದು ಈಗ ಒಂದು ರೋಚಕತೆ ಏನಾದ್ರೂ ಬೇಕಾಗತ್ತ ಸಣ್ಣ ಮಟ್ಟದ್ದು ಅಂತ. ಯಾಕಂತ ಹೇಳಿದ್ರೆ ಈಗ ನಾವು ಇಂಟ್ರೂವ್ ಮಾಡ್ಬೇಕಂದ್ರೆ ಕ್ಯಾಮ್ರಾ, ಶರ್ಟ್ ಸರಿ ಇದೆಯಾ, ಮಿನಿಮಮ್ ಅದ್ರ ಬೇಕು. ಇರ್ಲಿ ಸರ್, ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಅಂದ್ರೆ ಒಂದು ಈಗ ಮನಸ್ಸಿನ ಸ್ವಭಾವಕ್ಕೆ ವಿರುದ್ಧವಾಗಿ ಹೆಂಗ್ ನಡ್ಕೊಳಕ್ಕಾಗತ್ತೆ? ಈಗ ನೀವು ಆಪ್ ಅಲ್ಲಿ ಹೇಳ್ತೀರಾ, ಕರೆಕ್ಟ್, ಸಾಫ್ಟ್ವೇರ್ ಹೀಗಿದೆ, ನಿಜ ತುಂಬಾ ಚೆನ್ನಾಗಿದೆ. ಹೌದು. ಅಲ್ಲ ಸರ್, ಈಗ ಅದ್ರ ಬಗ್ಗೆನೇ ಬರ್ತಾ ಇದ್ದೀನಿ. ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸರ್. ಅಲ್ಲ, ಓಕೆ, ಮನಸ್ಸಿನ ಸ್ವಭಾವ ಅಂದ್ರಲ್ಲ. ಮನಸ್ಸಿನ ಸ್ವಭಾವ ಅಲ್ವಾ? ಈಗ ಹೆಂಗೆ ನಡೀತಾ ಇದೆ? ಜನ ಎಷ್ಟು ವರ್ಷಗಳ ಕಾಲ. ಅಲ್ಲ, ಜನ ಬಿಟ್ಬಿಡಿ, ನೀವು ಮತ್ತೆ ಜನರ ಹತ್ರ ಬಿಡಿ. ನಾನು ಜನನೇ, ನೀವು ಜನನೇ, ಎಲ್ರು ಜನ. ಹೌದು ಸರ್, ಅವ್ರನ್ನ ಇಟ್ಕೊಂಡು ಸರ್. ಯಾಕಂದ್ರೆ ನಾನೀಗ ರಾಂಗ್ ಪರ್ಸನ್ ಆಗ್ತೀನಿ. ಯಾಕೆ ಅಂತ ಹೇಳ್ಬಿಡ್ತೀನಿ. ಈಗ ನಾನು ನೀವು ಪಕ್ಷ ಸ್ಥಾಪನೆ ಮಾಡದಾಗಿಂದ ನನಗೆ ಇಷ್ಟ ಆಗಿದೆ ಸರ್. ನನಗೆ ಇಷ್ಟ ಆಗಿದೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇದೆ. ಆಮೇಲೆ ಓಕೆ, ನೀವು ಅದನ್ನ ನೋಡಿದೀನಿ. ಹೌದು ಹೌದು, SOP ಗೊತ್ತು. ಪಾಸಿಬಲ್ ಆಗುತ್ತಾ ಅಂತ ಯೋಚನೆ ಮಾಡಿ. ಹೌದು, ಕರೆಕ್ಟ್, ಅಬ್ಸಲ್ಯೂಟ್ ಪಾಸಿಬಲ್ ಆಗುತ್ತೆ ಅನ್ನಿಸ್ತಾ ಇದೆ ನಿಮ್ಗೆ ಇದು? ಹೌದು, ನಾನ್ ತರನೇ ಎಲ್ರು ಬೇರೆಯವ್ರು ಮಾಡಿದ್ರು ಆಗುತ್ತೆ. ಅದನ್ನ ಬಿಟ್ಟು ಆಗುತ್ತೆ, ನನಗೆ ಅನ್ಸುತ್ತೆ ನಿಮ್ಗೆ ಇದು ಪಾಸಿಬಿಲಿಟಿ ಇದೆ. ಹೌದು, ಟೆಕ್ನಾಲಜಿ ಯೂಸ್ ಮಾಡಿ ಈ ತರ ಮಾಡಬಹುದು. ಕನ್ವಿನ್ಸ್ ಆಗಿದ್ದೀರಾ? ಹೌದು, ಖಂಡಿತ ಆಗಿದೆ. ಹೌದು ಹೌದು. ಈಗ ಒಂದು ನನಗೆ ಕನ್ವಿನ್ಸ್ ಆಗಿದೆ, ಇದು ಒಂದು ವರ್ಗ. ಕರೆಕ್ಟ್. ಇಲ್ಲಿ ಮತ್ತೆ ನಿಂತೋಗ್ತೀವಿ ನಾವು. ಇಲ್ಲಿ ನನಗಾಗಿದೆ ಸರ್ ಅಂತ ಮತ್ತೆ ಬರ್ತೀವಿ ಪ್ರಾಬ್ಲಮ್ ಆದ್ರೆ ಬಟ್ ಅಂತ. ಇಲ್ಲ, ನಾನು ಒಂದು ವಿಷಯ ಸರ್, ಈಗ ಅದು ಒಂದು ಆಸ್ಪೆಕ್ಟ್ ಐ ಡು ಅಗ್ರಿ. ಆದ್ರೆ ಈಗ ಬೇರೆಯವ್ರು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಒಂದ್ ಸಮಾಜದಲ್ಲಿ ಇರುವಾಗ ನಾವು ಈಗ ನಾನು ಕೇಳ್ತೀನಿ, ನಿಮ್ ಚಿತ್ರರಂಗದವರಿಗೆ ಎಷ್ಟು ಜನರಿಗೆ ಇಷ್ಟ ಆಗಿದೆ ಅಂತ ಕೇಳ್ತೀನಿ. ನಾನು ಸಾಮಾನ್ಯವಾಗಿ ಕೇಳ್ತೀನಿ. ನಂಗೆ ಇಮ್ರಾನ್ ಸರ್ ಹೇಳ್ಬೇಕು ಸರ್. ಈಗ ಇಷ್ಟ ಆಗಿರೋದಕ್ಕೆ ನನ್ನ ಬಗ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾನು ಇಲ್ಲಿ. ಅಲ್ಲ, ಪಕ್ಕನಾ? ಅಲ್ಲ, ಹೇಳೋದು ಅಲ್ಲ, ಜಸ್ಟ್ ಇನ್ನೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ಏನಾಗಿದೆ ಹೇಳಿ ಸರ್, ಹೇಳಿ ಸರ್. ಇವ್ರಿಗೆ ಇಷ್ಟ ಆದ್ರೆ ಇವ್ರ ಫಾಲೋವರ್ಸ್ ಎಲ್ಲ ಇಷ್ಟಪಡ್ತಾರೆ ಇದನ್ನ. ಇದೊಂದು ಅದು ಆಗ್ಬಾರ್ದು ಅಂತ ಒಬ್ರು ಸ್ಟಾರ್ ಇವ್ರೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ, ಇವ್ರ ಜೊತೆಲಿರೋರೆಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಸರ್. ಈಗ ಒಂದು ಬೇಸಿಕ್ ಸರ್, ಈಗ ನೀವು ಸೆಲೆಬ್ರಿಟಿ ಆಗಿರೋದಕ್ಕೆ ಬಂದಿರೋದು ಸರ್, ನಾವು ಪ್ರಜಾಕೀಯ ಅನ್ನೋದಕ್ಕೆ ಬಂದಿಲ್ಲ. ನೀವು ನನ್ನ ಉಪೇಂದ್ರ ಒಪ್ಕೊಂತ ಇದ್ದೀರಾ? ಸಹಜವಾಗಿ ಇನ್ಫ್ಲೂಯೆನ್ಸ್ ಹೆಂಗಿದೆ ಅಂತ ಹೇಳೋಣ ಸರ್. ಇಲ್ಲ, ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟ್ ಸರ್. ನಾನು ಡಿಫ್ರೆಂಟ್. ಉಪೇಂದ್ರ
ಫಿಲಂ ಏನೋ ಮಾಡಿದೆ ನೀವ್ನೆಲ್ಲ ಬುದ್ಧಿವಂತ ಅಂತ ಅಲ್ಲ ನೀವು ಯಾಕೆ ಪ್ರಜಾಕಿ ಬೇರೆಯವ್ರು ಮಾಡಿದ್ರೆ ಯಾಕೆ ನಾವು ಹೋಗ್ತಿರ್ಲಿಲ್ಲ ಈಗ? ಯಾಕೆ ಅಲ್ಲ ಹೇಳೋದು ಅದೇ ದಟ್ಸ್ ಫ್ಯಾಕ್ಟ್ ಸರ್. ಇಲ್ಲ 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 ಖಂಡಿತ ಹೇಳ್ತೀನಿ ಕೇಳಿ, ಯಾರೇ ಮಾಡಿದ್ರು ಕೂಡ ಏನ್ ಹೇಳಿ ಒಂದು ವಿಚಾರ ಒಂದೇನೋ ಹೊಸದಾಗಿ ಈಗ ಉಪೇಂದ್ರ ಅವ್ರೊಬ್ರೇ ಬುದ್ಧಿವಂತರು, ಅವ್ರೊಬ್ರೇ ಇದನ್ನ ಮಾಡಿದ್ದಾರೆ ಅಂತ. ಇಲ್ಲ ಇಲ್ಲ ನಾನು ಅದೇ ಹೇಳ್ತಿರೋದು, ಅದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ. ಹೇಳಿ ಒಂದ್ ನಿಮಿಷ, ಎಲ್ರು ಬುದ್ಧಿವಂತರು ಅದಕ್ ಮಾಡಿಲ್ಲ ಇದನ್ನ, ಯಾಕಂದ್ರೆ ನಾನ್ ದಡ್ಡ, ನಿಜ ಹೇಳ ದಡ್ಡ ಸತ್ಯ ಹೇಳ ನಿಮ್ಗೆ. ಹೇಳಿ ಸರ್. ಎಷ್ಟೋ ಜನ ನನ್ಗೆ ಹೇಳಿದಾರಲ್ಲ, ಎಷ್ಟೋ ಜನ ಇದುವರೆಗೂ ಹೇಳಿದಾರ, ಅಲ್ಲ ರೀ ಹೆಸರಿಗೆ ಬುದ್ಧಿ ಅಂತಾರ, ಆಗತ್ತೇನ್ರಿ ಇದು? ಇವ್ನೇನೋ ಕನಸು ಕಟ್ಕೊಂಡ್ ಕೂತಿಯಾನ, ಅವ್ನಿಗೊಂದು ಹೆಸರು, ಅವ್ನಿಗೇನೋ ಹೆಸರು ಬೇಕು ಅಂತ ಮಾಡ್ತಿರ್ಬೋದು. ಅಲ್ಲ ಹೆಂಗ್ ಬೇಕಾದ್ರೂ ನೀವು ಮಾತಾಡ್ಬೋದು. ನಾನು ಅದೆಲ್ಲ ಹೇಳ್ತಿರೋದು, ಯಾರೇ ವ್ಯಕ್ತಿ ಮಾತಾಡ್ಲಿ ಕೇಳಿ. ಓಕೆ, ಈಗ ಒಂದ್ ಹೊಸ ಪಕ್ಷ ಬಂತಪ್ಪ, ಅವ್ನ ಹೆಸರು ಇಲ್ದಿರೋ ಏನೋ ಒಂದ್ ಹೇಳ್ತಾ ಇದ್ದಾನ ಅವನು, ನೀವು ಕೇಳಕ್ಕೆ ಒಂದ್ 2 ನಿಮಿಷ ಅಕಸ್ಮಾತ್ ನೀವೇನ್ ಹುಡ್ಕೊಂಡು ಹೋಗೋದ್ ಮಾಡೋದು, ಎಲ್ಲ ಒಂದ್ ಕಡೆ ಬಂತಪ್ಪ, ಒಂದ್ ಪೇಜಲ್ಲಿ ಬಂತು, ಸರಿ ಒಂದೊಂದು ಹೊಸ ಐಡಿಯಾ ಇದೆ, ಐ ಹ್ಯಾವ್ ಗಾಟ್ ಎ ಪ್ಲಾನ್, ಈ ತರ ಅಂದಾಗ ನೀವು ಒಂಚೂರು ನೋಡ್ಬಿಟ್ಟು ಲೈಕ್ ಮಾಡ್ಬೋದು. ಹೌದು. ಇನ್ನೊಂದು ಏನು ಹೇಳ್ತಾ ಇಲ್ಲ ಅವನು ಏನು ಹೇಳ್ತಿಲ್ಲ. ಒಬ್ಬ ಯಾವನೋ ಬಂದ ಫೇಮಸ್ ವ್ಯಕ್ತಿ, ನನ್ನ ಮನೆ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ ಅನ್ಕೊಳ್ಳಿ, ನೀವು ಲೈಕ್ ಪಡಾನ ದುಡಿತೀರಾ. ವಾಟ್ ಈಸ್ ಕರೆಕ್ಟ್? ಇದು ಅದೇ ಇನ್ನೊಂದು ಅದೇ ಗೊತ್ತಾಯ್ತು ಸರ್, ಅದು ಇನ್ಫ್ಲೂಯೆನ್ಸ್ ಮೇಲೆನೆ ಬರುತ್ತೆ ಅಲ್ವಾ, ಮತ್ತೆ ಅದಕ್ಕೆ ಬರ್ತೀವಿ ಕೊನೆಗೆ ಅಲ್ವಾ. ನಮಗೆ ಇನ್ಫ್ಲೂಯೆನ್ಸರ್ ವರ್ಲ್ಡ್ ಅಲ್ಲಿ ಸರ್, ಸಾರಿ ಕಟ್ ಮಾಡಿ, ಪ್ಲೀಸ್ ಹೇಳಿ. ಇನ್ಫ್ಲೂಯೆನ್ಸರ್ ವರ್ಲ್ಡ್ ಅಲ್ಲಿ ಒಂದು ಮೆಸೆಂಜರ್ ಇದು. ಹಾ ಹೌದು ಅಲ್ವಾ, one layer is one message. one layer. What is that message? One layer of this thing is also there. ಇದೆ ಯಾವ ವಿಶ್ ಇದು ಸೀಡಿಂಗ್ ಅಂತೀವಿ ಇದಕ್ಕೆ. ನನಗೆ ಫ್ರಾಂಕ್ಲಿ ಕರೆಕ್ಟ್, ಎಲ್ಲ ಒಂದ್ ಕಡೆ ಸೀಡಿಂಗ್ ಆದ್ರೆ ಇನ್ಫ್ಲೂಯೆನ್ಸರ್ಸ್ ಎಲ್ಲ ತಪ್ಪು ಅಂತ ಹೇಳ್ತಿಲ್ಲ, ಇನ್ಫ್ಲೂಯೆನ್ಸ್ ಆಗಿ ಅದು ಇದೆ, ತಿಳ್ಕೊಂಡಾಗಿ ಅಂತ ಅಷ್ಟೇ. ಓಕೆ, ಯು ಎಕ್ಸ್ಪ್ಲೋರ್. ಯಾರೋ ಒಬ್ರು ಅಲ್ಲ ನಮ್ಗೆ ಏನ್ ಅನಿಸ್ತಾ ಇದೆ, ಒಬ್ಬ ಈಗ ನೀವು ಅದನ್ನ ಇನಿಷಿಯೇಟ್ ತಗೊಂಡಿರೋದ್ರಿಂದ ಹೇಳ್ತಾ ಇದೀವಿ, ಇಲ್ಲಿ ಉಪೇಂದ್ರ ಅಥವಾ ಯಾವ್ದೊಂದು ಪಕ್ಷ ಅಂತ ನಾವು ಮಾತಾಡ್ತಾ ಇಲ್ಲ ಅಂತಾನೆ ಅನ್ಕೊಳ್ಳೋಣ. ಈಗ ಅವ್ರೊಂದು ಇಷ್ಟ ಮಾಡ್ತಿದಾರಲ್ಲ, ಅದು ಇನ್ನೂ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಹೋಗಕ್ಕೆ ಏನ್ ಮಾಡ್ಬೋದು ಅಂತ ನನ್ ಕನ್ಸರ್ನ್ ಸರ್ ಅಷ್ಟೇ. ಇನ್ನು ಏನ್ ಮಾಡ್ಬೋದು? ಟೈಮ್ ಕನ್ಸ್ಯೂಮಿಂಗ್. ನಾನು ಅವ್ರು ಕೇಳಿದಾಗ ಇದೇ ಸೇಮ್ ಮಾತು ಕೇಳಿದೆ ಸರ್, ಇಷ್ಟು ಒಳ್ಳೆ ಐಡಿಯಾಲಜಿನ ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ ನಾನು ಕೇಳಿದೆ. ಅವಾಗ ಸರ್ ಹೇಳಿದೇನಂದ್ರೆ, ಇಮ್ರಾನ್ ಎವ್ರಿಥಿಂಗ್ ಟೇಕ್ಸ್ ಟೈಮ್. ಇವಾಗ ಏನ್ ಬೇರೆದೆಲ್ಲ ನಡೀತಾ ಇದೆ ಅದಕ್ಕೂ ಟೈಮ್ ತಗೊಂಡಿದ್ದಲ್ಲ ಇಷ್ಟು ವರ್ಷ. ಇಟ್ ಇಸ್ ಟೇಕನ್ ಟೈಮ್. ಅಲ್ಲ ಟೈಮ್ ತಗೊಂಬಾರ್ದು ಅಂತ ನಿಮ್ಗೆ ಅಲ್ಲ ಸರ್, ಈಗ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾ ಕರೆಕ್ಟ್, ದಿಸ್ ಇಸ್ ಆಲ್ಸೋ ಎಕ್ಸ್ಪ್ಲೋರ್. ಅಲ್ಲಿಗೆ ನಿಂತ್ಕೊಂಡ್ಬಿಡೋದು ಬೇಡ. ಹೇಳಿ ಸರ್. ಟೈಮ್ ತಗೊಳ್ಳೋದು ತಪ್ಪ ಸರಿನಾ? ಅಲ್ಲ ಸರ್, ಈಗ ಸಪ್ಲಿಮೆಂಟರಿ ಎಕ್ಸಾಮ್ ಬರೀತೀವಿ ಅಂದ್ರೆ ಅಲ್ಲ ಕೇಳಿ ಅಲ್ವಾ? ಒಂದ್ ನಿಮಿಷ. ಹಾ ಓಕೆ, ಕರೆಕ್ಟ್, ಯು ಆರ್ ರೈಟ್. ಹಿ ಇಸ್ ರೈಸಿಂಗ್ ಗುಡ್ ಪಾಯಿಂಟ್. ಅಲ್ಲ ಇವಾಗ ಟೈಮ್ ತಗೊಳ್ಳೋದು ಸರಿನಾ ತಪ್ಪ? ಇಲ್ಲ ಇಮಿಡಿಯೇಟ್ ಆಗ್ಬೇಕು. ಹೌದು, ಇಮಿಡಿಯೇಟ್ ಆಗ್ಬೇಕಾ? ನಮ್ಗಾದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಹಂಗಲ್ಲ, ನಿಮ್ ಕೈಲಿ ಇಲ್ದಿರೋದು ನಿಮ್ಗೇನೋ ಮಾಡ್ಬೇಕಾ, ನೀವು ಬೇಗ ಮಾಡಿ ಮುಗಿಸಿ. ನೀವು ಬೇರೆಯವರಿಂದ ಬಯಸ್ತಾ ಇದ್ದೀರಾ, ಅವ್ರು ಬೇಗ ಆಗ್ಬಿಡ್ಬೇಕು ಅಂತ ರಾಂಗ್. ನಾನ್ ನಿಮ್ಗೆ ಕೇಳ್ತೇನೆ, ನಿಮ್ಗೆ ಅರ್ಜೆನ್ಸಿ ಇದೆಯಾ ಬೇಗ ಆಗ್ಬೇಕು ಅಂತ? ನಾನು ಹೇಳ್ತಾ ಇಲ್ಲಲ್ಲ, ನಾನು ಅದೇ ಹೇಳ್ತೀರ. ನೀರ್ ಬೇಕಿತ್ತು. ಅಲ್ಲ ನೀವ್ ಏನ್ ಹೇಳ್ತಿದ್ದೀರಾ, ಯಾಕೆ ಸರ್ ಜನ ಬೇಗ ತಗೊಂತಿಲ್ಲ, ಹೌದು ರಾಂಗ್ ಅಂತ ನಾನು ಹೇಳೋದು. ಯಾಕೆ ಯೋಚನೆ ಮಾಡಿ. ಸಿ ಅವ್ರಿಗೆ ಬೇಕಾಗಿದೆಯೋ ಬೇಕಾಗಿಲ್ಲ ನಮ್ಗೇನ್ ಗೊತ್ತು? ಆದ್ರೆ ನಮ್ ಕಡೆಯಿಂದ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಇದೆ ಅಂತ. ನಾವು ಮಾಡೋ ಕೆಲಸ ನಾವು ಮಾಡ್ಬೇಕಲ್ವಾ ಅಲ್ವಾ? ಇದು ನನಗ್ ಕರೆಕ್ಟ್ ಅಂತ ಪ್ರಪಂಚಕ್ಕೆ ಕರೆಕ್ಟ್ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ? ಅದರ ಒಪ್ಕೊಂತೀರಾ? ಪಾರ್ಟ್ ಆಫ್ ದ ವರ್ಲ್ಡ್ ಸರ್. ಅಂದ್ರೆ ಅಲ್ಲ ಸರ್, ಈಗ ನಿಮ್ಗೆ ಬರೀ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿದೆ. ಥ್ಯಾಂಕ್ ಯು. ಎಕ್ಸ್ಪ್ಲೋರ್ ಮಾಡ್ಬೇಕಾಗಿದೆ. ಇದು ಇಷ್ಟೇ ಬೇಗ ಆಗ್ಬೇಕು ಅನ್ನೋ ಉದ್ದೇಶ ಉಪೇಂದ್ರ ಅವ್ರಿಗೆ ಇಲ್ಲ. ಅಲ್ಲಲ್ಲ, ಇದನ್ನ ನಾನು ಸುಮ್ನೆ ನನ್ಗೆ ಅಲ್ಲೂ ನನ್ನ ನಿಲ್ಸ್ಬಿಡ್ಬೇಡಿ. ಆಯ್ತು ಸೌಂಡ್ ಚೆನ್ನಾಗಿದೆ ಬಿಡಿ. ಒಂದೇ ಒಂದ್ ನಿಮಿಷ. ಅಲ್ಲ ಸರ್, ಈಗ ಕ್ಯಾಮ್ರಾ ಈ ಕಡೆ ಇಟ್ಕೊಳ್ಳಿ ಅಂತ ಹೇಳಿ ಆನ್ ಆಗಿದ್ಯಾ? ಈ ಕಡೆ ಇಟ್ಕೊಳ್ಳಿ ಅಂತ. ಶಿವ ಒಂಚೂರು ಕ್ಯಾಮ್ರಾ ಈ ಕಡೆ ಬರ್ಲಿ. ಇಲ್ಲಿ ಬರ್ಲಿ. ಅಲ್ಲ ಇವಾಗ ನಾವ್ ಈ ಪಾಯಿಂಟ್ ಡಿಸ್ಕಸ್ ಮಾಡೋಣ. ಏನಿವ್ರ ಯಾವ್ದು ಸರ್? ಅಲ್ಲ ಅಂದ್ರೆ ನಿಲ್ಸ್ಬಿಡ್ತೀವಿ. ಮತ್ತೆ ಒಂದೇ ನಾವು ಮಾಡೋ ತಪ್ಪುನ ನಾನು ಹೇಳ್ತೀನಿ. ಅಂದ್ರೆ ನಾವೇನ್ ಮಾಡ್ತೀವಿ, ಜಡ್ಜ್ಮೆಂಟ್ ಎಲ್ಲ ಬಿಡ್ತೀವಿ ನಾವು. ನೀವ್ 4 ಕೊಡ್ತೀನಿ ಹೇಳ್ತೀರಿ, ಜನ ತಗೊಂತಿಲ್ಲ ರೀ ಅಂದ್ರೆ ತಗೊಳಲ್ಲ ರೀ ಇದನ್ನ ಅಂತ ಜಡ್ಜ್ಮೆಂಟ್ ಅಲ್ಲಿ ಬೇಡ. ಯಾಕೆ ತಗೊಂತಾರೆ? ಅಲ್ಲ ಡಿಲೇ ಅಂತ ಅದು ಕ್ವಶನ್. ಯಾಕೆ ಡಿಲೇ ಆಗ್ತಿದೆ ಅಂತ ಅಲ್ವಾ? ಲೆಟ್ ಅಸ್ ಥಿಂಕ್. ಏನಕ್ಕೆ ಈ ಇಷ್ಟು ವಿಚಾರಗಳು ಪ್ರಾಕ್ಟಿಕಲ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ಡೌಟ್. ಅದನ್ನ ಕರೆಕ್ಟ್ ಆಗಿ ಓದೋ ಪೇಷನ್ಸ್ ಇಲ್ಲದೆ ಒಂದಷ್ಟು ಜನಕ್ಕೆ ನೋಡೋದು ಇಲ್ಲ, ಬಿಟ್ಬಿಡಿ. ಅವ್ರಿಗೆ ಅದು ಬೇಕಾಗಿಲ್ಲ, ಅವ್ರನ್ನ ಬಿಟ್ಬಿಟ್ಟು ಕೆಲವ್ರು ನೋಡಿ ಕನ್ವಿನ್ಸ್ ಆಗದಿರೋ ಒಂದಷ್ಟು ಜನ ಇದ್ದಾರೆ, ನೋಡಿ ಕನ್ವಿನ್ಸ್ ಆದವ್ರು ಒಂದಷ್ಟು ಜನ ಇದ್ದಾರೆ. ಕರೆಕ್ಟಾ? ಹೌದು. ಕನ್ವಿನ್ಸ್ ಆಗಿನೂ ಕೂಡ ಇದು ಚೆನ್ನಾಗಿ ಆಗುತ್ತೆ, ಬಟ್ ಇದು ಪ್ರಾಕ್ಟಿಕಲ್ ಅಲ್ಲ ಅನ್ನೋದು ಒಂದಿದೆ ಅನ್ಕೊ. ಕರೆಕ್ಟ್. ಹಂಗ ಹೇಳೋರು ಇದ್ದಾರೆ. ಹೌದು ಒಂದ್ ನಿಮಿಷ ನಿಧಾನಕ್ಕೆ ಯೋಚನೆ ಮಾಡೋಣ. ಅದ್ ಈ ಕಾಲಕ್ಕಾಗತ್ತ ಅಂತ ಹೇಳೋರು ಇದ್ದಾರೆ. ಹೇಳಿ ನೋಡಿ, ಇದು ಕನ್ವಿನ್ಸ್ ಆಯ್ತು ನನಗಿದು. ಇನ್ನೊಂದು ಇನ್ನೊಬ್ಬನ ಕನ್ವಿನ್ಸ್ ಆಯ್ತು,
ಬಟ್ ಅವನಿಗೆ ಇದು ಪ್ರಾಕ್ಟಿಕಲ್ ಅಲ್ಲ ಅನಿಸ್ತಾ ಇದೆ. ಹೌದು ಓಕೆನಾ? ಹೌದು. ಇನ್ನೊಬ್ಬ ಕನ್ವಿನ್ಸ್ ಆಯ್ತು ಪ್ರಾಕ್ಟಿಕಲ್ ಕೂಡ ಇದು, ಬಟ್ ಬೇರೆಯವರು ತಗೊಳಲ್ಲ ಇದನ್ನ, ನಮ್ Time ಜನ consuming ಸರಿ ಅಂತ. ಇಲ್ಲ, ಟೈಮ್ ಕನ್ಸ್ಯೂಮಿಂಗ್ ಅಂತ ಒಂದಿದೆ. ಹ್ಮ್ ಇನ್ನೊಬ್ಬ ನೋಡ್ತಾನೆ ಇಲ್ಲ, ಇಷ್ಟು ಕ್ಯಾಟಗರಿ ಇದೆ ಅನ್ಕೋ. ಹ್ಮ್ ಫಸ್ಟ್ ಕ್ಯಾಟಗರಿ ಬಿಟ್ಬಿಡಿ, ಇನ್ನೋಸೆಂಟ್ ಆಗಿ ಫಸ್ಟ್ ಎನ್ಕ್ವೈರಿ ಮಾಡಿ ಇನ್ನೋಸೆಂಟ್ ಆಗಿ ಒಂದಷ್ಟು ಜನ ಫಾಲೋ ಮಾಡೋ, ಅವ್ರನ್ನ ನಾವು ಕನ್ಸಿಡರ್ ಮಾಡೋದು ಬೇಡ. ಓಕೆ ಉಪೇಂದ್ರ ಹೇಳ್ತಿದಾರೆ ಕರೆಕ್ಟ್ ಇರುತ್ತಯ್ಯ ಅಂತ ತಗೊಂಡವ್ರು, ಅದು ಬಿಟ್ಬಿಡಿ, ಹಾ ಅದನ್ನ ನಾವು ಕನ್ಸಿಡರ್ ತಗೊಂಡಾಗ ಓಕೆ ಒಬ್ಬ ಎನ್ಕ್ವೈರಿ ಮಾಡಿ ನೋಡಿ ಇದಾಗುತ್ತೆ ಇದಾಗ್ಬೋದು ಎಲ್ಲ ನೋಡಿ ಪಕ್ಕ ಅಂತ ಒಪ್ಕೊಂಡು ಅವನು ನಾನು ಇದ್ ಮಾಡ್ತೀನಿ ಅಂತ ಹೊರಟ. ಹ್ಮ್ ದಟ್ ಈಸ್ ದ ಪ್ಯೂರೆಸ್ಟ್ ಕ್ಲಾಸ್. ಹ್ಮ್ ಹ್ಮ್ ಓಕೆನಾ? ಹ್ಮ್ ಅವ್ರೊಂದಷ್ಟು ಜನ, ಹ್ಮ್ ಇನ್ನೊಂದಷ್ಟು ಜನ ಇವಾಗ ನೋಡಿದಾರೆ ಪ್ರಾಕ್ಟಿಕಲ್ ಇಲ್ಲ ರೀ ಎಲ್ಲ ಕರೆಕ್ಟ್ ಇದೆ ಬಟ್ ಇದು ಆಗಲ್ಲ ಓಕೆ ಓಕೆ ಅಂತ ಒಂದು ಕ್ಯಾಟಗರಿ. ಓಕೆನಾ? ಯಾಕೆ ಆಗಲ್ಲ ಅಂತಿದ್ದಾರೆ? ಹ್ಮ್ ಬಿಕಾಸ್ ಅವ್ರಿಗೆ ಅನ್ಸಿದೆ ಇದುವರೆಗೂ ಒಂದ್ ಸೆಟ್ ಆಫ್ ಇದಿದೆ ಇಲ್ಲಿ, ಹ್ಮ್ ಹ್ಮ್ ಇದುವರೆಗೂ ಎಕ್ಸಾಂಪಲ್ ಈ ತರ ಆಗಿಲ್ಲ. ಹಾ ಕರೆಕ್ಟ್ ಕರೆಕ್ಟ್ ಅಲ್ಲ? References ಹೌದು. ರೆಫರೆನ್ಸಸ್ ಇಲ್ಲ. ಇವಾಗ ಏನಂತ ಅಂದ್ರೆ ವಿ ಆರ್ ಅಫ್ರೈಡಿಂಗ್ ಫಾರ್ ಚೇಂಜ್. ಅಲ್ಲಲ್ಲ, ಹಂಗಲ್ಲ ಬದಲಾವಣೆಗೆ, ನಾನು ಹಾ. ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ, ನಾವೆಲ್ಲೂ ನೋಡೇ ಇಲ್ಲಲ್ರಿ ಈ ತರ. ರೆಫರೆನ್ಸೇ ಇಲ್ಲ. ಹಾ ರೀ, ಮಾಡಲೇ ಇಲ್ಲ. ಕೇಳಿ ನೋಡಿ ಮಾಡ್ಲೇ ಅಲ್ಲಿ ಅವ್ನ ಆ ತರ ಬಂದು ಒಬ್ಬ ಇದಾನೆ. ಇವಾಗ ಅಲ್ಲೊಬ್ಬ ಸ್ಟಾರ್ ಗೆಲ್ತಿದ್ದಾಗ ಇನ್ನೊಬ್ಬ ಸ್ಟಾರ್ ಮೇಲೆ ಯಾಕೆ ಪ್ರೆಷರ್ ಬೀಳುತ್ತೆ ಅಂದ್ರೆ ಸ್ಟಾರ್ ನಿಂತ್ಕೊಂಡ್ರೆ ಚೇಂಜ್ ಆಗ್ಬಿಡುತ್ತೆ ಅಂತ. ರೆಫರೆನ್ಸ್ ಇದೆ. ಅಲ್ಲಿ ಮಾಡೆಲ್ ಹಾ ರೈಟ್. ಅದು ನನಗೆ ನೋಡಿದೀನಿ, ಇದು ಪ್ರಾಕ್ಟಿಕಲ್ ಅಂತ ಅನ್ಕೋತಾ ಇದೀನಿ. ಇಷ್ಟೇ ನನ್ನ ತಲೆ ಓಡೋದು ಇಷ್ಟೇ. ಹೌದು. ಅಲ್ಲಿ ಆಗಿದೆ. ಈಗ ಹಂಗಾಗಿ ನಿಮ್ಮನ್ನ ಎಲ್ರು ಇಂಟ್ರೂ ಮಾಡ್ತಾ ಅಲ್ಲಲ್ಲ, ಇರೋದು. ಕೇಳಿ ಇಲ್ಲಿ. ಹಂಗಲ್ಲ, ಈಗ ಬೇರೆ ಹೀರೋಗಳು ಬರ್ಲಿ ಅನ್ನೋದು ಇದೆ, ಬೇರೆಯವ್ರು ಬರ್ಬೋದು ನೋಡಿ. ಅಲ್ಲಿ ಆಗಿದೆ, ಇಲ್ಲೊಬ್ಬ ಬಂದು ಅದೇ ತರ ಒಂದು ವೇವ್ ಕ್ರಿಯೇಟ್ ಮಾಡಿದ್ರೆ ಆಗುತ್ತೆ ಅಂತ. ಈಸ್ ಕರೆಕ್ಟ್ ಆರ್ ನಾಟ್ ಅಂತ ಒಬ್ಬ ಎನ್ಕ್ವೈರಿ ಮಾಡ್ತಾನೆ ಅನ್ಕೊಳ್ಳಿ. ಹ್ಮ್ ಅರ್ಥ ಆಯ್ತಾ? ಈಗ ಗೊತ್ತಾಯ್ತು. ಅಲ್ಲಿ ಬಂದಿದ್ದಾನೆ, ನೆಕ್ಸ್ಟ್ ಒಬ್ಬ ಹೇಳ್ತಾನೆ ನೀರಪ್ಪ ನೋಡೋಣ ಏನಾಗ್ತಿದೆ ಅಲ್ಲಿ ಯಾವ ತರ ಮಾಡಿದ್ರು, ಅದು ಇದು ಕರೆಕ್ಟಾ, ಇವ್ರು ಹೇಳ್ತಿರೋದು ಕರೆಕ್ಟಾ, ಅವ್ರು ಹೇಳ್ತಿರೋದು ಕರೆಕ್ಟಾ, ಅದು ಕರೆಕ್ಟಾ ಇದು ಕರೆಕ್ಟಾ, ಹ್ಮ್. ಅದ್ರಲ್ಲಿ ಬದಲಾವಣೆ ಇರುತ್ತೆ, ಇದ್ರಲ್ಲಿ ಬದಲಾವಣೆ ಇರುತ್ತೆ. ಒಂದಷ್ಟು ಎನ್ಕ್ವೈರಿ ಮಾಡೋರು ಒಂದು ಕ್ಲಾಸ್ ಇರುತ್ತೆ. ಹೌದು ಹೌದು. ಅವ್ರು ಏನೇ ಆದ್ರೂ ಮತ್ತೆ ಹೇಳ್ತಾರೆ. ಯಾರೋ ಒಬ್ಬ ಕಾರಲ್ಲಿ ಕುತ್ಕೊಂಡು ನಂದು ಯಾಕೆ ರೀ, ಅಲ್ಲ ರೀ ಯಾಕ್ರಿ ಅವ್ರಿಗೆ ಇದ್ ಮಾಡ್ತಾ ಇದೀರಾ, ಅಲ್ಲಿ ಬೇರೆ ರೀ ಅದಾಗಿರೋದು, ಇಲ್ಲಿ ಇವ್ರು ಹೇಳ್ತಿರೋದು ಬೇರೆ ರೀ ಅಂತಾನು ಹೇಳಿರೋರು ಇದಾರೆ. ಹೌದು ಕೆಲವರು ಇಲ್ಲ ಇದು ಮಾಡಿ ಅಂತ ಹೇಳಿದ್ರು, ಯಾರೂ ತಪ್ಪಲ್ಲ ಇಲ್ಲಿ. ಹೌದು. ಅವ್ರವ್ರ ಪ್ರಕಾರ ಅವ್ರು ಆ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹ್ಮ್. ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಅನ್ಕೊಳ್ಳಿ. ಇಲ್ಲ ಹಂಗ್ ಮಾಡಿದ್ರೆ ಬೇರೆ ತರ ಆಗುತ್ತೆ, ಹಾ. ನಾನು ಅನ್ಕೊಂಡಿರೋದಾಗಲ್ಲ ಹ್ಮ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದಷ್ಟು ರೀಸನ್ ಕೊಡ್ತಾ ಇದ್ದೀನಿ, ಅದು ಕೆಲವ್ರಿಗೆ ಅರ್ಥ ಆಗಿದೆ. ಹೌದು. ನೆಕ್ಸ್ಟ್ ಕ್ಯಾಟಗರಿ ಏನು, ಇವಾಗ ನಾವೇನ್ ಹೇಳ್ತಾ ಇದೀವಿ, ರೀಚ್ ಆಗ್ತಾ ಇಲ್ಲ, ಅಥವಾ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ, ಅಥವಾ ಕೆಲವ್ರು ಬೇಗ ತಗೊಂತಾ ಇಲ್ಲ ಅಂತ ನಮ್ಗೆ ಆತಂಕ. ಹೌದು. ಯಾಕೆ ಬೇಗ ತಗೊಂಬೇಕು ಅಂತ ಹೇಳಿ, ಆಮೇಲೆ ಯಾಕೆ ಬೇಗ ತಗೊಂತಿಲ್ಲ ಅಂದ್ರೆ ಅವ್ನಿಗೆ ಬೇಕಾಗಿಲ್ಲ, ಬೇಕಾಗಿ ಹಸಿವೆ ಆಗಿಲ್ಲ, ಇನ್ ಹೆಂಗ್ ಊಟ ಬಡಿಸ್ತೀರಾ ಅಂತ ಕೇಳ್ತಾರೆ. ಅಲ್ವಾ ಆನ್ಸರ್? ಕರೆಕ್ಟ್. ಬೇಕಾದ್ರೆ ತಗೊಂತಾನೆ ಅಂದ್ರೆ ನೋಡು ಅರೋಗೆಂಟ್ ಆಗಿ ಮಾತಾಡ್ತಾನೆ ಅವನು. ಮತ್ತೆ ಯಾಕೆ ಬಂದೆ ನೀನ್ ಇಲ್ಲಿ ಅಂದ್ರೆ ನನಗೆ ಆನ್ಸರ್ ಇಲ್ಲ. ಅದಕ್ಕೆ ನೀವು ಅಲ್ಲೂ ಒಂದು ಜಡ್ಜ್ಮೆಂಟ್ ಅಲ್ಲ, ಏನ್ ಹೇಳಿ, ಅವ್ರಿಗೆ ಬೇಕಾದಾಗ ತಗೊಂತಾನೆ. ನೋಡಿ ಎಷ್ಟು ಕೊಬ್ಬು ನೋಡ್ರಿ, ಅವ್ನು ಕೂತ್ಕೊಂಡು ಹೆಂಗ್ ಮಾತಾಡ್ತಾನೆ. ಸರ್ ಈಗ ಯಾಕೆ ಓಕೆ, ಬರ್ಬೇಕಾಗಿತ್ತು ಈಗ ಅಂತ ಫೈನ್ ಸರ್. ಹೇಳ್ಬೋದು. ಇಲ್ಲ ಈಗ ಇದ್ರಲ್ಲಿ ಇನ್ನೊಂದು ಆಸ್ಪೆಕ್ಟ್ ಕೂಡ ನಾವು ತರಬಹುದು ಅನ್ಸುತ್ತೆ. ಈಗ ನೀವು ಒಂದು ಕಂಪನಿ ಮಾಡ್ತೀರಾ ಅಂತ ಅನ್ಕೊಂಡು, ನಿಮ್ದೇನೋ ಒಂದು ಕನ್ಸು ಉದ್ಯಮಿ ಆಗ್ಬೇಕು ಅಂತ. ಹಾ. ಅಫ್ಕೋರ್ಸ್ ಎಂಪ್ಲಾಯೀಸ್ ಬೇಕೇ ಬೇಕು. ಆದ್ರೆ ಆ ಉದ್ಯಮಿ ಏನ್ ಮಾಡ್ತಾನೆ, ಎಂಪ್ಲಾಯೀಸ್ ಬೇಕು ಅಂತ, ಅದರಿಂದ ಎಂಪ್ಲಾಯೀಸ್ ಅನುಕೂಲ ಆಗೇ ಆಗತ್ತಲ್ವಾ? ಹಾ. ಹಾಗೆ ಆಗತ್ತೆ. ಯಾಕೆ ಆ ಉದ್ಯಮಿ ಎಷ್ಟು ಶ್ರಮ ಪಡ್ತಾನಲ್ಲ, ಏನ್ ಮಾಡ್ಬೋದು, ಹೆಂಗ್ ರೀಚ್ ಮಾಡ್ಬೋದು ಅಂತ ಹಾ. ಆ ಧಾವಂತ ಉಪೇಂದ್ರ ಅವ್ರಿಗೆ ಇದೆಯಾ ಇಲ್ವಾ? ಅಲ್ಲ, ಅಲ್ಲ, but sir ಅಂದ್ರೆ- ಹೇಳ್ತಾ ಇರೋದು, ಅಲ್ಲ, ಹಾ. ನಾನು ಹೇಳಿದ ಪಾಯಿಂಟ್ ಗೊತ್ತಾಯ್ತಾ workers ಸರ್? ಬೇಕಾಗಿಲ್ಲ, ನೀವೇ ಉದ್ಯಮಿಯಾಗಿ ಅಂತ ಇರೋದು. ಸರ್, correct. ಅಲ್ಲ. ಇನ್ನೂ ತಲೆ ಮೇಲೆ ಹೋಗ್ಬಿಡುತ್ತೆ ಅದು ಜಾಸ್ತಿ ಆಗ್ಬಿಡುತ್ತೆ. ಇವ್ರು ಹೇಳ್ತಿರೋದು ಹಾ. ಇವಾಗ ಒಬ್ಬ ಉದ್ಯಮಿ ಬಂದ, ಹೌದು. ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಜನಕ್ಕೆ, ಇದು ಹಾ. ಬೇಗ ಆಗ್ಬೇಕು ಅಂತ ಅವನ ಇಂಟೆನ್ಷನ್ ಇದೆ, ಜನರಿಗೂ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಹೌದು. ಓಕೆನಾ? ಹೌದು. ಕೇಳಿ, ಅದ್ ಬಿಟ್ಬಿಡಿ, ನನ್ನ ಇಂಟೆನ್ಷನ್ ಜನರಿಗೂ ಇದಾಗೋದು ಬಿಟ್ಬಿಡಿ. ನನ್ನ ಇಂಟೆನ್ಷನ್ ಚೆನ್ನಾಗಾದ್ರೆ ಆ, ಎಲ್ಲರಿಗೂ ಉದ್ಯ- ನನಗೂ ಓಕೆ, ಒಳ್ಳೇದಾಗತ್ತೆ. ಅದು ಬೈ ಪ್ರಾಡಕ್ಟ್. ನನ್ನ ಸ್ವಾರ್ಥನೂ ಇದೆ. ಏನಂದ್ರೆ ನನ್ನ ಸ್ವಾರ್ಥ ಏನಂದ್ರೆ ಚೆನ್ನಾಗಾಗತ್ತೆ, ಎಲ್ಲ ಟ್ರಾನ್ಸ್ಪರೆನ್ಸಿ ಬರುತ್ತೆ, ನನ್ನ ಮಕ್ಳಿಗೆ ಒಂದು ಒಳ್ಳೆ ಸಮಾಜ ಆಗುತ್ತೆ ಅನ್ನೋದು ನನ್ನ ಸ್ವಾರ್ಥ ಇರ್ಬೋದು. ಬಿಟ್ಬಿಡಿ ಅದು. ಇವಾಗ ಏನ್ ಹೇಳಿದ್ರಿ ನೀವು ಇದನ್ನ, ಯಾವ ವಿಷಯ ಹೇಳಿದ್ರಿ ನೀವು? ಉದ್ಯಮಿ ಹಾ. ಅವನು ಈಗ ಟ್ರೈ ಮಾಡ್ತೀವಿ ಅಂತೆಲ್ಲ, ಇವಾಗ ನಾವು ಮಾಡ್ತೀವಿ ಗೊತ್ತಾ, ಇದೇ ಟ್ರೈ ನಾನು ಮಾಡ್ತಾ ಇರೋದು. ಓಕೆ ಓಕೆ ಅಂದ್ರೆ ಕೇಳಿ, ಇವಾಗ ನಾನು ನಿಮ್ ಜೊತೆ ಕೂತ್ಕೊಂಡು ಕರೆಕ್ಟ್ ಸರ್, ಇಷ್ಟು ಡೆಪ್ತ್ ಅಲ್ಲಿ ಮಾತಾಡ್ತಿರೋದು ಏನಕ್ಕೆ ಅಂದ್ರೆ ಕರೆಕ್ಟ್. ಆದಷ್ಟು ಜನಕ್ಕೆ ಹೋಗ್ಲಿ. Layman language. ಇಲ್ಲ, ಐ ಗೆಟ್ ದಟ್ ಪಾಯಿಂಟ್. Okay, ಇನ್ನೇನ್ ಅಲ್ಲ, ಮಾಡ್ಬೇಕು ನಾನೇನ್ ಅಂದ್ರೆ- ಕೇಳ್ತಾ ಇದೀನಿ ಗೊತ್ತಾ ಸರ್, ಇದನ್ನ ಯಾವಾಗ ಮಾಡಿಲ್ಲ ನೀವು? ಅಲ್ಲ ಇಷ್ಟು ಮಾಡಿದೀನಿ. ವರ್ಷಗಳಿಂದ ಇದನ್ನೇ ಮಾಡ್ತಾ ಅಲ್ಲ, ಇನ್ನು ಏನ್ ಚೇಂಜಸ್ ನೆಕ್ಸ್ಟ್ ಮಾಡ್ಬೇಕಾಗಿದೆ? ನೋಡಿ, ಇವಾಗ ಹೇಳ್ತಾ ಇದ್ರೆ ನೀವು ಎಲ್ಲರಿಗೂ ಹೋಗಿ ಮನೇಲಿ ಹೇಳಿ ಇದನ್ನ ಅಂತ.